ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಇಲ್ಲಿ ಪ್ರಶ್ನೆ: 2025ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಗೆ ಭಾಜನರಾದ ಪ್ರಸಿದ್ಧ ತಮಿಳು ಸಾಹಿತಿ ಯಾರು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ವೈರಮುತ್ತು ಅವರು. ಇಲ್ಲಿ 60ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ 2025ನೇ ಸಾಲಿದಾಗಿರುತ್ತದೆ. 60ನೇ ಆವೃತ್ತಿಯಾಗಿರುತ್ತದೆ. ಜ್ಞಾನಪೀಠ ಪ್ರಶಸ್ತಿ ವೈರಮುತ್ತು ಅವರಿಗೆ ನೀಡಲಾಗಿದೆ. ಇಲ್ಲಿ ಇವರು ತಮಿಳು ಸಾಹಿತಿಯಾಗಿರುತ್ತಾರೆ, ತಮಿಳು ಲೇಖಕ ಆಗಿರುತ್ತಾರೆ. ಈ ಜ್ಞಾನಪೀಠ ಪ್ರಶಸ್ತಿ ಪಡೆದವರಿಗೆ 11 ಲಕ್ಷ ರೂಪಾಯಿ ನಗದು ಬಹುಮಾನ ಸಿಗುತ್ತದೆ, ಹಾಗೆ ಪ್ರಶಸ್ತಿ ಪುರಸ್ಕಾರ ಸಿಗುತ್ತದೆ. ಇಲ್ಲಿ ಈ ವೈರಮುತ್ತು ಇವರು ಇದ್ದಾರಲ್ಲ, ತಮಿಳು ಸಾಹಿತಿ, ಇವರು 3ನೇ ಸಾಹಿತಿಯಾಗಿರುತ್ತಾರೆ. ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡು ಅವರು ತಮಿಳು ಸಾಹಿತ್ಯದಲ್ಲಿ. ಇನ್ನೂ ಇಬ್ಬರು ಯಾರು ಎಂದರೆ ಅಖಿಲನ್ ಇವರು 1975ರಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಹಾಗೆಯೇ ಜಯಕಾಂತನ್ ಇವರು 2002ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಇವರು ಮೂವರು ಕೂಡ ತಮಿಳು ಲೇಖಕರು ಆಗಿರುತ್ತಾರೆ. ಇಲ್ಲಿ ಈಗ ನಾವು ವೈರಮುತ್ತು ಅವರ ಬಗ್ಗೆ ನೋಡುತ್ತಿರುವುದರಿಂದ ಇವರ ಒಂದು ಮೇನ್ ಇಂಪಾರ್ಟೆಂಟ್ ಆದ ಮಾಹಿತಿ ಏನಾಗಿರುತ್ತದೆ ಎಂದರೆ, ಇವರು 7 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ಗೀತ ರಚನೆಕಾರ ಆಗಿದ್ದಾರೆ. ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. 7 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದ ಏಕೈಕ ಗೀತಕಾರ ಯಾರು ಎಂದರೆ ವೈರಮುತ್ತು ಆಗಿರುತ್ತಾರೆ. ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ GK ಪಾಯಿಂಟ್ಸ್ಗಳ ವ್ಯೂವಿಂದ. ಹಾಗೆಯೇ ಇವರಿಗೆ 2003ರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿರುತ್ತದೆ. ಇದು ಯಾವ ಕೃತಿಗೆ ಅಂದರೆ ಕಲ್ಲಿಕ್ಕಾಟ್ಟು ಇತಿಹಾಸಂ ಕೃತಿಗೆ 2003ರಲ್ಲಿ ಇವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿರುತ್ತದೆ. ಹಾಗೆ ಇವರಿಗೆ ಭಾರತದ ಪ್ರಮುಖ ಪ್ರಶಸ್ತಿಗಳಾದ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳು ಕೂಡ ದೊರಕಿರುತ್ತದೆ. ಇಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ನೋಡುತ್ತಿರುವುದರಿಂದ ಇದರ ಹಿನ್ನೆಲೆಯನ್ನು ನೋಡುವ. ಇದರ ಸ್ಥಾಪನೆ 1961ರಲ್ಲಿ ಮಾಡಲಾಯಿತು. ಮೊದಲ ಪ್ರಶಸ್ತಿಯನ್ನು, ಜ್ಞಾನಪೀಠ ಪ್ರಶಸ್ತಿಯನ್ನು 1965ರಲ್ಲಿ ನೀಡಲು ಪ್ರಾರಂಭಿಸಲಾಯಿತು. ಮೊದಲ ವಿಜೇತರು ಯಾರು ಎಂದರೆ ಈ ಜ್ಞಾನಪೀಠ ಪ್ರಶಸ್ತಿದ್ದು ಜಿ ಶಂಕರ ಕುರುಪ್ ಅವರು ಆಗಿರುತ್ತಾರೆ. 1965ರಲ್ಲಿ ಜಿ ಶಂಕರ ಕುರುಪ್ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಮೊದಲ ವಿಜೇತ ಆಗಿದ್ದಾರೆ. ಇಲ್ಲಿ ಇವರ ಮಲಯಾಳಂ ಕೃತಿಯಾದ ಒಡಕ್ಕುಳ್ಳಲ್ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ನಮ್ಮ ಕರ್ನಾಟಕಕ್ಕೆ ಬರುವುದಾದರೆ ಇಲ್ಲಿ ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದೆ. ಇಲ್ಲಿ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು ಎಂದರೆ ಕನ್ನಡದಲ್ಲಿ ಕುವೆಂಪು ಅವರು ಆಗಿರುತ್ತಾರೆ. 1967ರಲ್ಲಿ ಶ್ರೀರಾಮಾಯಣ ದರ್ಶನಂ ಕೃತಿಗೆ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಭಾರತದಲ್ಲೇ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವುದರಲ್ಲಿ. ಹಾಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಎಂದರೆ ಆಶಾಪೂರ್ಣ ದೇವಿ ಆಗಿರುತ್ತಾರೆ. 1976ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಆಶಾಪೂರ್ಣ ದೇವಿ ಇವರು ಮೊದಲ ಮಹಿಳೆಯಾಗಿರುತ್ತಾರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು. ಈ ಮಾಹಿತಿಗಳನ್ನು ಗಮನಿಸಿ. ನೆಕ್ಸ್ಟ್ ಕ್ವಶನ್: ಇತ್ತೀಚೆಗೆ ನಿಧನರಾದ ಪ್ರಸಿದ್ಧ ಗಿಟಾರ್ ವಾದಕ ಫಿಲ್ ಕ್ಯಾಂಬೆಲ್ ಅವರು ಯಾವ ಪ್ರಖ್ಯಾತ ಬ್ರಿಟಿಷ್ ರಾಕ್ ಬ್ಯಾಂಡ್ನ ಸದಸ್ಯರಾಗಿದ್ದರು? ಇಲ್ಲಿ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, ಮೋಟರ್ ಹೆಡ್ ಬ್ಯಾಂಡ್ನ ಸದಸ್ಯರಾಗಿದ್ದರು ಫಿಲ್ ಕ್ಯಾಂಬೆಲ್ ಇವರು ಇತ್ತೀಚೆಗೆ ನಿಧನರಾಗಿರುತ್ತಾರೆ. ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ, ಫಿಲ್ ಕ್ಯಾಂಬೆಲ್ ಅವರು ಮೋಟರ್ ಹೆಡ್ ಬ್ಯಾಂಡ್ನ ಸದಸ್ಯರಾಗಿದ್ದರು. ಇಲ್ಲಿ ಈ ಮೋಟರ್ ಹೆಡ್ ಬ್ಯಾಂಡ್ನಲ್ಲಿ 31 ವರ್ಷಗಳ ಕಾಲ ಇವರು ಇಲ್ಲಿ ಸದಸ್ಯರಾಗಿದ್ದರು. ಹಾಗೆಯೇ ಈ ಸಂದರ್ಭದಲ್ಲಿ ಇವರಿಗೆ ಮೆಟಲ್ ವಿಭಾಗದಲ್ಲಿ ಸಂಗೀತ ಕ್ಷೇತ್ರದ ಅತ್ಯುನ್ನತ ಅವಾರ್ಡ್ ಆದ ಗ್ರಾಮಿ ಅವಾರ್ಡ್ ಕೂಡ ಪಡೆದುಕೊಂಡಿದ್ದರು. ಇವರು ಮೋಟರ್ ಹೆಡ್ ಬ್ಯಾಂಡ್ನಲ್ಲಿ ಇರುವಾಗಲೇ ಗ್ರಾಮಿ ಅವಾರ್ಡನ್ನು ಪಡೆದುಕೊಂಡಿದ್ದರು. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇಲ್ಲಿ ಗ್ರಾಮಿ ಅವಾರ್ಡ್ನ ಬಗ್ಗೆ ನೋಡುತ್ತಿರುವುದರಿಂದ ಭಾರತಕ್ಕೆ ಮೊದಲ ಗ್ರಾಮಿ ಅವಾರ್ಡನ್ನು ಯಾರು ತಂದುಕೊಟ್ಟರು ಅಂದರೆ ಪಂಡಿತ್ ರವಿಶಂಕರ್ ಅವರು 1968ರಲ್ಲಿ ಗ್ರಾಮಿ ಪ್ರಶಸ್ತಿಯನ್ನು ಗೆದ್ದಿದ್ದರು. ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಭಾರತದಲ್ಲಿ ಪ್ರತಿ ವರ್ಷ ಮಾರ್ಚ್ 16ರಂದೇ ರಾಷ್ಟ್ರೀಯ ಲಸಿಕಾ ದಿನವನ್ನು ಆಚರಿಸಲು ಮುಖ್ಯ ಕಾರಣ ಏನು? ಇಲ್ಲಿ ಉತ್ತರ ಆಪ್ಷನ್ ಬಿ ಆಗಿದೆ, ಭಾರತದಲ್ಲಿ ಮೊದಲ ಬಾರಿಗೆ ಪೋಲಿಯೋ ಲಸಿಕೆ ನೀಡಿದ ದಿನ ಆಗಿರುತ್ತದೆ ಮಾರ್ಚ್ 16. ಹಾಗಾಗಿ ರಾಷ್ಟ್ರೀಯ ಲಸಿಕಾ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ. 1995ರಲ್ಲಿ ಮಾರ್ಚ್ 16ರಂದು ಪೋಲಿಯೋ ಲಸಿಕೆಯನ್ನು ಮೊದಲ ಬಾರಿಗೆ ನೀಡಲಾಗಿರುತ್ತದೆ. ಈ ಡೇಟನ್ನು ನೆನಪಿಟ್ಟುಕೊಳ್ಳಿ, 16 ಮಾರ್ಚ್ 1995 ಆಗಿರುತ್ತದೆ. ಅಂದು ಪೋಲಿಯೋ ಲಸಿಕೆಯನ್ನು ಮೊದಲ ಬಾರಿಗೆ ಭಾರತದಲ್ಲಿ ನೀಡಲಾಯಿತು. ಹಾಗಾಗಿ ಈ ದಿನವನ್ನು ನೆನಪಿಸುವುದಕ್ಕಾಗಿ ರಾಷ್ಟ್ರೀಯ ಲಸಿಕಾ ದಿನ ಆಚರಿಸಲಾಗುತ್ತದೆ. ಇಲ್ಲಿ 2014ರಲ್ಲಿ WHO ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಕೂಡ ಘೋಷಿಸಿರುತ್ತದೆ. ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ, 2014ರಲ್ಲಿ.
ಲಸಿಕೆಯ ಬಗ್ಗೆ ಮಾಹಿತಿಯನ್ನು ನೋಡುತ್ತಿರುವುದರಿಂದ ಅದರ ಕೆಲವು ಜಿಕೆ ಪಾಯಿಂಟ್ಸ್ಗಳನ್ನು ನೋಡುವ. ಲಸಿಕೆಯ ಪಿತಾಮಹ ಎಂದು ಎಡ್ವರ್ಡ್ ಜಿನ್ನರ್ ಆಗಿರುತ್ತಾರೆ. ಇವರು ಸಿಡುಬು ಲಸಿಕೆಯನ್ನು ಕಂಡುಹಿಡಿದವರಾಗಿರುತ್ತಾರೆ. ಹಾಗೆಯೇ ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದವರು ಆಲ್ಬರ್ಟ್ ಸಬೀನ್. ಇವರು ಹನಿಯ ರೂಪದ ಪೋಲಿಯೋ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಹಾಗೆಯೇ ಇಂಜೆಕ್ಷನ್ ರೂಪದ ಪೋಲಿಯೋ ಲಸಿಕೆಯನ್ನು ಜೋನಾಸ್ ಸಾಕ್ ಅವರು ಕಂಡುಹಿಡಿದಿದ್ದಾರೆ. WHO ಬಗ್ಗೆ ಮಾಹಿತಿಯನ್ನು ನೋಡುವ. WHO ವಿಶ್ವ ಆರೋಗ್ಯ ಸಂಸ್ಥೆ ಇದರ ಫುಲ್ ಫಾರ್ಮ್ ಆಗಿರುತ್ತದೆ. ಇದರ ಸ್ಥಾಪನೆ ಏಪ್ರಿಲ್ 7, 1948ರಲ್ಲಿ ಮಾಡಲಾಯಿತು. ಇದರ ಕೇಂದ್ರ ಕಚೇರಿ ಇಲ್ಲಿ ಬರುತ್ತದೆ ಅಂದರೆ ಜಿನೀವಾದಲ್ಲಿ ಬರುತ್ತದೆ. ಇಲ್ಲಿ ಮೇನ್ ಆಗಿ ನೆನಪಿಟ್ಟುಕೊಳ್ಳಿ, 2014ರಲ್ಲಿ WHO ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಿಸಿತು ಮತ್ತು ಮಾರ್ಚ್ 16ರಂದು ರಾಷ್ಟ್ರೀಯ ಲಸಿಕಾ ದಿನವನ್ನು ಆಚರಿಸಲಾಗುತ್ತದೆ. 1995ರಂದು ಮೊದಲ ಬಾರಿಗೆ ಪೋಲಿಯೋ ಲಸಿಕೆಯನ್ನು ನೀಡಲಾಗಿರುವುದು. ಸೊ ಎಷ್ಟು ಮಾಹಿತಿ ಮೇನ್ ಆಗಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ನೋಡುವ. 2026ರ 98ನೇ ಅಕಾಡೆಮಿ ಪ್ರಶಸ್ತಿ ಅಥವಾ ಆಸ್ಕರ್ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಗೆದ್ದ ಚಲನಚಿತ್ರ ಯಾವುದು? ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಲನಚಿತ್ರವು ಬೆಸ್ಟ್ ಪಿಕ್ಚರ್ ಅವಾರ್ಡನ್ನು ಗಳಿಸಿರುತ್ತದೆ 2026ರ ಸಾಲಿನ ಆಸ್ಕರ್ ಅವಾರ್ಡ್ನಲ್ಲಿ. ಸೊ ಇಲ್ಲಿ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇಲ್ಲಿ 2026ರ ಸಾಲಿನ ಆಸ್ಕರ್ಸ್ ಅವಾರ್ಡ್ಗಳ ಬಗ್ಗೆ ಕಂಪ್ಲೀಟ್ ಆದ ವಿಡಿಯೋವನ್ನು ಈ ಚಾನಲಲ್ಲಿ ಮಾಡಲಾಗಿದೆ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇನೆ. ಈ ವಿಡಿಯೋ ವಾಚ್ ಮಾಡಿದ ನಂತರ ಆಸ್ಕರ್ ಅವಾರ್ಡ್ಗಳ ವಿಡಿಯೋವನ್ನು ವಾಚ್ ಮಾಡಬಹುದಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. 2026ರ BCCI ನಮನ್ ಪ್ರಶಸ್ತಿಯಲ್ಲಿ ಪಾಲಿ ಉಮ್ರಿಗರ್ ಪ್ರಶಸ್ತಿ ವರ್ಷದ ಅತ್ಯುತ್ತಮ ಅಂತಾರಾಷ್ಟ್ರೀಯ ಪುರುಷ ಕ್ರಿಕೆಟಿಗ ಗೌರವಕ್ಕೆ ಪಾತ್ರರಾದವರು ಯಾರು? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಶುಭ್ಮನ್ ಗಿಲ್ ಅವರು ವರ್ಷದ ಅತ್ಯುತ್ತಮ ರಾಷ್ಟ್ರೀಯ ಪುರುಷ ಕ್ರಿಕೆಟಿಗ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ BCCI ನಮನ್ ಪ್ರಶಸ್ತಿಯಲ್ಲಿ 2026ರ ಸಾಲಿನಲ್ಲಿ. ಸೊ ಇಲ್ಲಿ ವರ್ಷದ ಅತ್ಯುತ್ತಮ ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟಿಗ ಯಾರು ಎಂದರೆ ಸ್ಮೃತಿ ಮಂದನ ಅವರಿಗೆ ಈ ಅವಾರ್ಡ್ ದೊರಕಿರುತ್ತದೆ 2026ರ ಸಾಲಿನಲ್ಲಿ. ಪುರುಷರ ವಿಭಾಗದಲ್ಲಿ ಶುಭ್ಮನ್ ಗಿಲ್ ಅವರಿಗೆ ನೀಡಲಾಗಿದೆ. ಮಹಿಳೆಯರ ವಿಭಾಗದಲ್ಲಿ ಸ್ಮೃತಿ ಮಂದನ ಅವರಿಗೆ ನೀಡಲಾಗಿರುತ್ತದೆ ಈ ವರ್ಷದ ಅತ್ಯುತ್ತಮ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಅವಾರ್ಡ್ ಅನ್ನು. ಇಲ್ಲಿ BCCI ನಮನ್ ಪ್ರಶಸ್ತಿಯನ್ನು ಹೈದರಾಬಾದ್ನಲ್ಲಿ ಆಯೋಜಿಸಲಾಯಿತು. ಹಾಗೆಯೇ ಈ ನಮನ್ ಪ್ರಶಸ್ತಿಯಲ್ಲಿ ನೀಡಲಾದ ಪ್ರಮುಖ ಅವಾರ್ಡ್ಸ್ಗಳ ಬಗ್ಗೆ ನೋಡುವುದಾದಲ್ಲಿ ರವಿಶಾಸ್ತ್ರಿ ಅವರಿಗೆ ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಹಾಗೆಯೇ ಬೆಸ್ಟ್ ಡೆಬ್ಟ್ ಪ್ಲೇಯರ್ ಅವಾರ್ಡನ್ನು ಪುರುಷರ ವಿಭಾಗದಲ್ಲಿ ಯಶಸ್ವಿ ಜೈಸ್ವಾಲ್ ಅವರಿಗೆ ನೀಡಲಾಗಿದೆ ಮತ್ತು ಮಹಿಳೆಯರ ವಿಭಾಗದಲ್ಲಿ ಅಮನ್ಜೋತ್ ಕೌರ್ ಅವರಿಗೆ ನೀಡಲಾಗಿರುತ್ತದೆ ಬೆಸ್ಟ್ ಡೆಬ್ಟ್ ಪ್ಲೇಯರ್ಸ್ ಅವಾರ್ಡನ್ನು. ಸೊ ಈ ಮಾಹಿತಿಯಲ್ಲಿ ಗಮನಿಸಿ. ನೆಕ್ಸ್ಟ್ ಕ್ವಶನ್ ಅನ್ನು ನೋಡುವ. ಅದಕ್ಕಿಂತ ಮುಂಚೆ ಇಲ್ಲಿ BCCI ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡುವ. BCCIನ ಸ್ಥಾಪನೆಯನ್ನು 1928ರಲ್ಲಿ ಮಾಡಲಾಯಿತು. ಇದು ಭಾರತದ ಕ್ರಿಕೆಟ್ ಬೋರ್ಡ್ ಆಗಿರುತ್ತದೆ. ಕೇಂದ್ರ ಕಚೇರಿ ವಾಂಖೇಡೆ ಸ್ಟೇಡಿಯಂ ಮುಂಬೈನಲ್ಲಿದೆ. ಪ್ರಸ್ತುತ ಅಧ್ಯಕ್ಷರು ರೋಚರ್ ಬಿನ್ನಿ ಆಗಿರುತ್ತಾರೆ ಮತ್ತು ಸೆಕ್ರೆಟರಿ ಜೆ ಶಾ ಆಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಗುಜರಾತ್ ರಾಜ್ಯವು ತನ್ನ ಮೊಟ್ಟ ಮೊದಲ ಸೌಂಡಿಂಗ್ ರಾಕೆಟ್ ಅನ್ನು ಯಾವ ಸ್ಥಳದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿತು? ಇಲ್ಲಿ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ದೊಲೋರಾ ಪ್ರದೇಶದಿಂದ ಅಥವಾ ಸ್ಥಳದಿಂದ ಗುಜರಾತ್ ರಾಜ್ಯದ ಮೊಟ್ಟ ಮೊದಲ ಸೌಂಡಿಂಗ್ ರಾಕೆಟ್ ಅನ್ನು ಉಡಾವಣೆ ಮಾಡಲಾಗಿರುತ್ತದೆ. ಇಲ್ಲಿ ಗುಜರಾತ್ ರಾಜ್ಯದ ಮೊದಲ ಸೌಂಡಿಂಗ್ ರಾಕೆಟ್ ಆಗಿರುತ್ತದೆ. ಇದನ್ನು ದೊಲೋರಾದಿಂದ ಉಡಾವಣೆಯನ್ನು ಮಾಡಲಾಗಿರುತ್ತದೆ. ಇಲ್ಲಿ ಸೌಂಡಿಂಗ್ ರಾಕೆಟ್ ಅಂದರೆ ಏನು ಅಂದರೆ ಇದು ಮೇನಾಗಿ ಮೇಲ್ಮೈ ವಾತಾವರಣದ ಅಥವಾ ಅಪ್ಪರ್ ಅಟ್ಮಾಸ್ಫಿಯರ್ ಬಗ್ಗೆ ಸಂಶೋಧನೆ ನಡೆಸಲು ಮತ್ತು ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಲು ಬಳಸುವ ಒಂದು ಸಣ್ಣ ರಾಕೆಟ್ ಆಗಿರುತ್ತದೆ. ಇದನ್ನು ಸಂಶೋಧನಾ ರಾಕೆಟ್ ಕೂಡ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸೌಂಡಿಂಗ್ ರಾಕೆಟ್ನ ಬಗ್ಗೆ ಮಾಹಿತಿಯನ್ನು ನೋಡುತ್ತಿರುವುದರಿಂದ ಅದರ ಕೆಲವು ಜಿಕೆ ಪಾಯಿಂಟ್ಸ್ಗಳನ್ನು ನೋಡುವ. ಭಾರತದ ಮೊದಲ ಸೌಂಡಿಂಗ್ ರಾಕೆಟ್ ಯಾವುದು ಎಂದರೆ ನೈಕ್ ಅಪಾಚಿ ಆಗಿರುತ್ತದೆ. ಇದನ್ನು 1963ರಲ್ಲಿ ಉಡಾವಣೆ ಮಾಡಲಾಗಿರುತ್ತದೆ. ಇಂಪಾರ್ಟೆಂಟ್ ಆದ ಮಾಹಿತಿ. ಮೊದಲ ಉಡಾವಣಾ ಕೇಂದ್ರ ಯಾವುದು ಅಂದರೆ ತುಂಬಾ ಆಗಿತ್ತು. ಇದು ಕೇರಳದಲ್ಲಿದೆ. ನಮ್ಮ ಭಾರತದ ಬಾಹ್ಯಾಕಾಶ ಸಂಸ್ಥೆಯಾದ ಇಸ್ರೋ ಇದನ್ನು ಪ್ರಾರಂಭಿಸಿದ್ದು 1969ರಂದು. ಭಾರತದ ರಾಕೆಟ್ ಮ್ಯಾನ್ ಎಂದು ಕೆ ಶಿವನ್ ಅವರನ್ನು ಕರೆಯಲಾಗುತ್ತದೆ. ಹಾಗೆಯೇ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ವಿಕ್ರಮ್ ಸಾರಾಭಾಯ್ ಅವರನ್ನು ಕರೆಯಲಾಗುತ್ತದೆ. ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ. ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಸೌಂಡಿಂಗ್ ರಾಕೆಟ್ ಅನ್ನು ಏನೆಂದು ಕರೆಯಲಾಗುತ್ತದೆ ಅಂದರೆ ರೋಹಿಣಿ 75 RH-75 ಎಂದು ಕರೆಯಲಾಗುತ್ತದೆ. ಇದು ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಸೌಂಡಿಂಗ್ ರಾಕೆಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡುವ. ಇತ್ತೀಚೆಗೆ 2026ರ ಚೀನಾ ಗ್ರ್ಯಾಂಡ್ ಪ್ರಿಕ್ಸ್ ಗೆಲ್ಲುವ ಮೂಲಕ ಫಾರ್ಮುಲಾ 1 ಇತಿಹಾಸದಲ್ಲಿ ಅತಿ ಕಿರಿಯ ವಯಸ್ಸಿನ ಫೋಲ್ ಸಿಟ್ಟರ್ ಮತ್ತು
ಗೆಲುವು ಸಾಧಿಸಿದ ಎರಡನೇ ಅತಿ ಕಿರಿಯ ಚಾಲಕ ಎಂಬ ದಾಖಲೆ ಬರೆದವರು ಯಾರು? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, ಕಿಮಿ ಆಂಟೋನೆಲ್ಲಿ ಅವರು. ಇವರು ಮರ್ಸಿಡೀಸ್ ತಂಡದ ಪರವಾಗಿ ಚಾಲನೆ ಮಾಡುತ್ತಾರೆ. ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಕಿಮಿ ಆಂಟೋನೆಲ್ಲಿ. ಇವರು 2026ರ ಚೀನಾ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ತನ್ನ ಮೊದಲ ವಿಜಯವನ್ನು ಸಾಧಿಸಿರುತ್ತಾರೆ. ಅತಿ ಕಿರಿಯ ವಿಜೇತ ಯಾರು ಎಂದರೆ ಮಾರ್ಕ್ಸ್ ವರ್ಸ್ಟಪೆನ್ ಅವರಾಗಿರುತ್ತಾರೆ. ಇವರು 18 ವರ್ಷ 228 ದಿನಗಳಲ್ಲಿ ಸ್ಪೇನ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಗೆದ್ದಿರುತ್ತಾರೆ 2016ರಲ್ಲಿ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಅತಿ ಹೆಚ್ಚು ಬಾರಿ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಗೆದ್ದವರು ಮೈಕಲ್ ಶುಮೇಕರ್ ಮತ್ತು ಲೂಯಿಸ್ ಹ್ಯಾಮಿಲ್ಟನ್ ಆಗಿರುತ್ತಾರೆ. ಇವರು ತಲಾ 7 ಬಾರಿ ವಿಶ್ವ ಚಾಂಪಿಯನ್ ಆಗಿರುತ್ತಾರೆ. ಹಾಗೆ ಭಾರತದ ಮೊದಲ F1 ಚಾಲಕ ಯಾರು ಎಂದರೆ ನರೇನ್ ಕಾರ್ತಿಕೇಯನ್ ಆಗಿರುತ್ತಾರೆ. ನೆಕ್ಸ್ಟ್ ಕ್ವಶನ್, ಕೇಂದ್ರ ಶಿಕ್ಷಣ ಸಚಿವಾಲಯವು IIT ಕಾನ್ಪುರ ಸಹಯೋಗದೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತಯಾರಿಗಾಗಿ ಬಿಡುಗಡೆ ಮಾಡಿರುವ ಪೋರ್ಟಲ್ನ ಹೆಸರೇನು? ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, ಸಾಥಿ ಪೋರ್ಟಲ್ ಆಗಿರುತ್ತದೆ. ಸಾಥಿ ಪೋರ್ಟಲ್ ಅನ್ನು IIT ಕಾನ್ಪುರದ ಸಹಯೋಗದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತಯಾರಿಗಾಗಿ ಬಿಡುಗಡೆ ಮಾಡಿರುವ ಪೋರ್ಟಲ್ ಇದಾಗಿರುತ್ತದೆ. ಇದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು SSC, IAS ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡಬಹುದಾಗಿರುತ್ತದೆ. ಫ್ರೀಯಾಗಿ ಈ ಪೋರ್ಟಲ್ನಿಂದ ಸಹಾಯವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ಇಲ್ಲಿ ಸಾಥಿ ಇದರ ಫುಲ್ ಫಾರ್ಮ್ ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಆ್ಯಂಡ್ ಹೆಲ್ಪ್ ಫಾರ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರುತ್ತದೆ. ಭಾರತದ ಮೊಟ್ಟ ಮೊದಲ IIT ಯಾವುದು ಎಂದರೆ ಇಂಪಾರ್ಟೆಂಟ್ ಮಾಹಿತಿ. ಭಾರತದ ಮೊಟ್ಟ ಮೊದಲ IIT ಯಾವುದು ಎಂದರೆ ಖರಗ್ಪುರ ಆಗಿರುತ್ತದೆ. 1951ರಲ್ಲಿ ಸ್ಥಾಪಿಸಲಾಯಿತು. ಸೊ ಇಲ್ಲಿ ಇದಾಗಿತ್ತು ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಳು. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಹಾಗೂ ಆಸ್ಕರ್ ಅವಾರ್ಡ್ಸ್ಗಳ ಕಂಪ್ಲೀಟ್ ಆದ ಮಾಹಿತಿಯನ್ನು ನೋಡಲಿಕ್ಕೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ಥ್ಯಾಂಕ್ ಯು.